ಒಂದು ಸುಮಾರು 17 ಸಾವಿರ ಕೋಟಿ ರೂಪಾಯಿಗಳ ಕೆಲಸಗಳು ಬೆಳಿಗ್ಗೆಯಿಂದ ನಾವು ಇದು ಮಾಡಿರೋದು. ರಾಜ್ಯ ಸರ್ಕಾರ ನಮಗೆ ಕುಷ್ಟಗಿ ತಳಕಲ್ಲು ವಾಡಿದು 100ಕ್ಕೆ 100 ಅವರೇ ಜಾಗ ಕೊಟ್ಟಿದ್ದು, ಇನ್ನು 286 ಎಕರೆ ಕೊಡಬೇಕಾಗಿದೆ, ಕೊಡ್ತಾ ಇದ್ದಾರೆ. ಆದರೆ ನಾವೇನು ಕಾಮಗಾರಿ ಮಾಡ್ತಾಯಿದ್ದೀವಿ ಅದರೊಳಗೆ ಸಾಕಷ್ಟು ದುಡ್ಡು ಬರಬೇಕಾಗಿದೆ. ನಾನು ಗೊಂದಲ ಮಾಡ್ಕೊಳ್ಳೋದು ಬೇಡ ಅನ್ನೋ ದೃಷ್ಟಿಯಿಂದ ಅದನ್ನು ಜಾಸ್ತಿ ಇದು ಮಾಡಿ 800 ಕೋಟಿ ಚಿಲ್ಲರೆ ಬರಬೇಕಾಗಿದೆ. ಅದನ್ನು ಮುಖ್ಯಮಂತ್ರಿಗಳಿಗೆ ನಾನು ಪತ್ರ ಬರೀತೀನಿ. ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಅದು ಎರಡನೇದು, ಇವತ್ತು ಇದೇನಿದೆ ಸಿಂಧನೂರಿಂದ ಗಿಣಿಗೇರ, ರಾಯಚೂರು ಮತ್ತು 161 ಕಿಲೋಮೀಟ್ರು ಎಲ್ಲವೂ ಕೂಡ ಮುಗಿಸ್ತಕ್ಕಂಥದ್ದಕ್ಕೆ ನಾವು ಈಗಾಗಲೇ ಒಂದು ಟೈಮ್ ಬಾಂಡ್ ಕೊಟ್ಟಿದ್ದೇವೆ. ಹಣವನ್ನು ಎಷ್ಟು ಕೊಡಬೇಕು ಅಂತಲೂ ಕೂಡ ಯೋಚನೆ ಮಾಡಿದ್ದೇವೆ. ಈ ರೀತಿ ಟೈಮ್ ಟೇಬಲ್ ಹಾಕ್ಕೊಂಡು ಇತಿಹಾಸದಲ್ಲಿ ಭಾರತ ಸರ್ಕಾರದಲ್ಲಿ ಒಂದು ರೈಲ್ವೆ ಇಲಾಖೆಯಲ್ಲಿ ಇಂತಿಂಥ ದಿನಾಂಕದಲ್ಲಿ ನಾವು ಇಷ್ಟು ಕೆಲಸ ಮಾಡೋದಕ್ಕೆ ಇಷ್ಟು ದುಡ್ಡು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇದು ಮೊದಲನೇ ಬಾರಿಗೆ. ಅದು ಸನ್ಮಾನ್ಯ ನರೇಂದ್ರ ಮೋದಿಯವರು, ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ಇರ್ತಕ್ಕಂಥ ಒಂದು ದೊಡ್ಡತನದ ಕೆಲಸ ಕಾರ್ಯಗಳ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಆದ್ಯತೆ, ಆ ಕೆಲಸವನ್ನು ನಾವು ಮಾಡ್ತೀವಿ. ಒಂದು ನಿಮಿಷ ತಾಳಪ್ಪ, ಇಲ್ಲಿವರೆಗೂ ಏನೇನಾಗಿದೆ ಅಂತ ನೀವೇ ತೀರ್ಮಾನ ಮಾಡಿ. ಯಾವತ್ತೂ ಮಾಧ್ಯಮದವರು ದಯಮಾಡಿ ಅದು ಯಾವ ಕಾಲದಲ್ಲಿ ಇತ್ತು ನನಗೆ ಗೊತ್ತಿಲ್ಲ, ಅದು ಹೇಳಕ್ಕೆ ಹೋಗಲ್ಲ. ಯಾವ್ದಾದ್ರು ಒಂದು ಉದಾಹರಣೆ ಕೊಡಿ. ಮೋದಿಯವ್ರ ಸರ್ಕಾರದಲ್ಲಿ ಆ ಥರ ಒಂದು ಉದಾಹರಣೆ ಕೊಡ್ರಿ. ಹೇಳೋದು ಬೇಡ, ನೀವು ಹೇಳಬೇಕಾದಾಗ ಸ್ವಲ್ಪ ಗಾಂಭೀರ್ಯತೆ ನೀವು ಬೇಕು. ತಪ್ಪು ತಿಳ್ಕೊಬೇಡಿ ದಯವಿಟ್ಟು. ಇಷ್ಟೆಲ್ಲ ಒಬ್ಬ ರಾಜ್ಯದ ಭಾರತ ಸರ್ಕಾರದ ಮಂತ್ರಿಯಾಗಿ ಬೆಳಗ್ಗೆ 5 ಗಂಟೆಯಿಂದ ಇಷ್ಟೆಲ್ಲ ಒದ್ದಾಡ್ತಾ ಇರುವಾಗ ಪ್ರತಿಯೊಂದನ್ನು ಕೂಡ ನಿಮ್ಮ ಅಂಕಿಅಂಶಗಳನ್ನು ಕೊಟ್ಟಿದ್ದೇವೆ. ಅದನ್ನು ನನಗೆ ಕ್ವಶನ್ ಮಾಡಬಾರ್ದು. ನೀವು ಕ್ವಶನ್ ಹಾಕೋಬೇಕು. ಸರ್, ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳನ್ನ ಈಗ ವಿಶಾಖಪಟ್ಟಣಂ ವಿಭಾಗಕ್ಕೆ ಸೇರಿಸಿದ್ರು. ಇಲ್ಲಪ್ಪ, ಯಾರು ಹೇಳಿದ್ದು ನೋಡ್ರಿ, ನಿಮಗೊಂದು 10 ಸಾರಿ ಹೇಳಿದ್ದೀನಿ. ಸುಮ್ಮನೆ ಏನೋ ಒಂದು ನ್ಯೂಸೆನ್ಸ್ ಮಾಡಬೇಡಿ. 10 ಸಾರಿ ಹೇಳಿದ್ದೀನಿ. ನಮ್ಮ ರಾಜ್ಯದ 1 ಇಂಚು ಕೂಡ ನಾವು ವಿಶಾಖಪಟ್ಟಣದಲ್ಲಿಲ್ಲ. ಈಗಾಗಲೇ ಯಾವ್ಯಾವುದು ನಮ್ಮದು ಸೌತ್ ವೆಸ್ಟರ್ನಲ್ಲಿ ನಮ್ಮದು ಇದ್ದಿದ್ದೀವಿ. ಮತ್ತು ಅದಲ್ದಿರ ಬಿಟ್ಟರೆ ನಮ್ಮದು ಇದೆ ಏನಿದು ಸೌತ್ ಸೆಂಟ್ರಲ್ನಲ್ಲಿ ಇದ್ದೀವಿ. ಅದು ಬಿಟ್ಟರೆ ಯಾವುದು ಚೇಂಜ್ ಆಗಿಲ್ಲ. ಯಾವ್ದಾದ್ರು ಇದ್ರು ಕೂಡ ನಾನು ಇದನ್ನು 4ನೇ ಸಾರಿ ನಿಮ್ಗೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಪದೇ ಪದೇ ಮಾಡಿದ್ರೆ ಎಲ್ಲ ನನಗೆ ಅನಿಸ್ತದೆ, ಇವ್ರು ಯಾಕೋ ಹಿಂಗೆ ಮಾಡ್ತಾವ್ರೆ, ತಾಳಪ್ಪ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡಬೇಕಾಯ್ತದೆ. ಅದು ಆಗ್ಬಾರ್ದು. ನಾವು ಆ ಥರ ಇಲ್ಲ. ಹೌದಪ್ಪ, ಬೇಡ ಅಂತ್ಯಾ. ಈಗ ನಾವು ಅನ್ನೋದೇನಂದ್ರೆ ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ 2 ಕೌಂಟರ್ಗಳು ಮೊದಲು ಕೋವಿಡ್. ಒಂದು ನಿಮಿಷ, ಅದು ಹೌದೌದು, ಒಂದು ನಿಮಿಷ ಅದು 100 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಆ ಕೌಂಟರ್ಗಳು ಮಾಡ್ತಾ ಇದ್ದೀವಿ. ಆನ್ಲೈನಲ್ಲೂ ಆಗಬೇಕಾಗಿದೆ. ಬಟ್ ಅದು ನಾನೀಗ ಅವೆಲ್ಲ ಯಾಕೆ ಹೇಳಲಿಲ್ಲ ಅಂದರೆ ಸಣ್ಣ ಪುಟ್ಟ ಕೆಲಸಗಳು ಅಧಿಕಾರಿಗಳಿಗೆ ಏನು ಸೂಚನೆ ಕೊಟ್ಟಾಗಿದೆ. ನನಗನ್ಸದೆ 1 ತಿಂಗಳ ಒಳಗಡೆ ಇಂಥ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟಿದ್ದೀವಿ. ಎಕ್ಸಲೇಟರ್ ಕೆಲಸ ನಡೀತಾ ಇದೆ. ಅಪ್ಪ, 1 ನಿಮಿಷ ತಾಳಲ್ಲಿ 50 ವರ್ಷ ಏನು ಇಲ್ದಿರ ಇದ್ರಿ ಎಲ್ಲ ಭೇದ ಮಾಡ್ಕೊಬೇಡಿ. ನಾವು ಬಂದಿದ್ದೀವಪ್ಪ. ನನಗೂ 1 ನಿಮಿಷ ತಾಳು. ಭಾರತ ಸರ್ಕಾರದ ಮಂತ್ರಿ ನಾನು, ಕರ್ನಾಟಕಕ್ಕೆಲ್ಲ. ಆದರೆ ಕರ್ನಾಟಕ ನನ್ನ ಮೊದಲನೇ ಆದ್ಯತೆ. ಅದನ್ನು ಮಾಡ್ತಾ ಇದ್ದೀನಲ್ಲೋ, ನೀವೇ ಯೋಚನೆ ಮಾಡ್ರಪ್ಪ. ಅದು ಸ್ವಲ್ಪ ನೀವು ಅಲ್ಲೋ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡ್ರಪ್ಪ. ಏನು ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ನಾವು ಹಿಂಗೆಲ್ಲ ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದು ಕೆಲಸ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಅಪ್ರಿಷಿಯೇಷನ್ ಮಾಡಿ. ನಿಮ್ಗೆ ಏನಾಗಿದೆ, ಯಂಗ್ಸ್ಟರ್ಸು ಬ್ಲಡ್ ಜೋರಿದೆ, ನಮ್ಗೆ ಸ್ವಲ್ಪ ಕಡಿಮೆ ಆಯ್ತಾ ಇದೆ. ಅದು ಚಿಂತನೆ ನಡೀತಾ ಇದೆ. ನಾವು ಫೀಸಿಬಿಲಿಟಿ ಚೆಕ್ ಮಾಡ್ತಾ ಇದ್ದೀವಿ. ಖರ್ಗೆ ಸಾಹೇಬರು ರಾಷ್ಟ್ರದ ಮಂತ್ರಿಗಳಾಗಿದ್ದಾಗೂ ಕೂಡ ಅದು ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾನು ಸಾಹೇಬ್ರ ಹತ್ರನೂ ಕೂಡ ಮೊನ್ನೆ ಹೀಗೆ ಲೋಕಾರೂಢಿಯಾಗಿ ಮಾತಾಡ್ತಾ ಇದ್ವಿ. ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವ್ರ ಗಮನಕ್ಕೂ ಕೂಡ ತಂದಿದ್ದೀನಿ. ಚರ್ಚೆ ನಡೀತಾ ಇದೆ. ಕಾಲ ಬರ್ತಾ ಇದೆ. ಇವೆಲ್ಲವೂ ಕೂಡ ಅಭಿವೃದ್ಧಿ ಆದರೆ ತಾನೇ ಕೆಲಸ ಒತ್ತಡ ಜಾಸ್ತಿ ಆಯ್ತದೆ. ಏನು ಬರಬೇಕೋ ಅದು ಬರ್ತದೆ. ಅದೇನು ದೊಡ್ಡ ಕೆಲಸ ಹೇಳ್ಬೇಡಿ. ಆಯ್ತಾ ಬರ್ರಪ್ಪ, ಆಯ್ತವೆ. ನಾನೊಬ್ಬನೇ ಹೊಣೆನ ಅದಕ್ಕೆ. ಯಾವತ್ತೊಂದು ಸಿಂಧೂರು ಸ್ಟೇಷನ್ದು ಒಂದೊಂದೇ ಶುರು ಮಾಡ್ತಾ ಇದ್ದೀವಿ. ಮಾಡ್ತೀವಿ. ವಿಶ್ವಸಂಸ್ಥೆ ಮಧ್ಯಸ್ಥಿಕೆ ವಹಿಸಿ ಇದಾಗಿದೆ. ಮೊನ್ನೆ ಮೋದಿ ಅವರು ಮಾತಾಡಬೇಕಾದ್ರೂ ಕೂಡ ಖಡಕ್ಕಾಗಿ ಉತ್ತರ ಕೊಟ್ಟರು. ಸಂಬಂಧಪಟ್ಟಂಗೆ ರಾಜ್ಯದಲ್ಲಿ ಮತ್ತು ದೇಶಕ್ಕೆ ಮೋದಿ ಅವರ ಮಾತಿಗೆ ಯಾವ ರೀತಿ ಬೆಂಬಲ ಸಿಗುತ್ತೆ? ನೋಡ್ರಿ, ಈ ದೇಶ ಜಾತ್ಯತೀತ ದೇಶ. ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿ
ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರ ಒಂದು ಸಂಕಲ್ಪ. ಆ ಸಂಕಲ್ಪವನ್ನು ಮಾಡುವಾಗ ಉಗ್ರಗಾಮಿಗಳಿಂದ ಆಗಿರ್ತಕ್ಕಂಥ ಒಂದು ಅನಾಹುತವನ್ನು ಸರಿಯಾದ ಉತ್ತರದ ಮುಖೇನ ಕೊಟ್ಟು ಯಾವುದೇ ರಾಷ್ಟ್ರಗಳು ಉಗ್ರಗಾಮಿಗಳನ್ನು ಬೆಳೆಸಿದ್ದೇ ಆದರೆ ಅಂಥ ರಾಷ್ಟ್ರವನ್ನು ಎಷ್ಟೇ ದೊಡ್ಡವರಾದರೂ ಕೂಡ ನಾವು ದಮನ ಮಾಡೋದಕ್ಕೆ ಸಿದ್ಧರಿದ್ದೀವಿ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಎಲ್ಲ ಇಡೀ 140 ಕೋಟಿ ದೇಶವಾಸಿಗಳು ಕೂಡ ಬೆಂಬಲ ಇದೆ. ಅಲ್ಲೊಬ್ಬರು ಇಲ್ಲೊಬ್ಬರು ಯಾರೋ ಮಾತನಾಡ್ತಾರೆ ಅಂತ ಅಂದ್ಬಿಟ್ಟು ರೆಕ್ಕೆ ಪುಕ್ಕ ಕೊಟ್ಟು ದೇಶದ ಇತಿಹಾಸವನ್ನು, ದೇಶದ ಅಖಂಡತೆಯನ್ನು, ಈ ಇತಿಹಾಸವನ್ನು ಎಲ್ಲ ಒಂದು ಕಡೆ ಸಣ್ಣದಕ್ಕೋಸ್ಕರವಾಗಿ ಇದು ಮಾಡ್ತಕ್ಕಂಥ ಚಿಂತನೆಗಳಿದೆ. ಇದಕ್ಕೆ ಮುಕ್ತಾಯ ಆಗ್ತಕ್ಕಂಥ ಕಾಲನೂ ಕೂಡ ಬಂದಿದೆ. ನರೇಂದ್ರ ಮೋದಿಯವರ ತೀರ್ಮಾನ ಇಡೀ ವಿಶ್ವ ಒಪ್ಕೊಂಡಿದೆ. ಭಾರತದ 140 ಕೋಟಿ ಜನರು ಕೂಡ ಒಪ್ಪಿಗೆಯನ್ನು ಮಾಡಿ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.